ಯುಗಾದಿ ಭವಿಷ್ಯ 2026-27ರ ಪರಾಭವ ನಾಮ ಸಂವತ್ಸರದಲ್ಲಿ ಯಾವೆಲ್ಲ ರಾಶಿಗಳಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗುಣ ಸ್ವಭಾವಗಳನ್ನು ನೋಡಬೇಕಾಗಿದ್ದರೆ ಇವರು ಒಬ್ಬರೇ ಇರೋಕ್ಕೆ ಇಷ್ಟಪಡೋದಿಲ್ಲ. 4 ಜನರುಗಳ ಮಧ್ಯದಲ್ಲಿ ಸ್ವಭಾವವಾಗಿರ್ತಕ್ಕಂಥದ್ದು ಇವ್ರದ್ದು. ಮೊದಲನೇದಾಗಿ ಮಾರ್ಚ್ನಿಂದ ಮೇವರೆಗೂ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರನ್ನ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದಿರುತ್ತೆ. ಹಣಕಾಸಿನಲ್ಲಿ ತೊಂದರೆ, ಮನಸ್ಸಿಗೆ ಶಾಂತಿ ಇರೋದಿಲ್ಲ. ಮತ್ತು ಮೇ ನಂತರ ನೋಡಿದರೆ ಇವರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಏನೇ ಮಾಡಿದ್ರೂ ಹಣಕಾಸಿನಲ್ಲಿ ಆಗ್ಬೋದು, ಮತ್ತೊಂದರಲ್ಲಿ ಆಗ್ಬೋದು, ವ್ಯಾಪಾರದಲ್ಲಿ ಆಗ್ಬೋದು, ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥ ವಿಚಾರ. ಇನ್ನೊಂದು, ಮುಂದೆ ಮೇ ನಂತರದಲ್ಲಿ ಕುಟುಂಬದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು, ಹಾಗೆಯೇ ಅನಿರೀಕ್ಷಿತ ಆದ ಧನಲಾಭ ಆಗತಕ್ಕಂಥದ್ದು ಇವರಿಗೆ. ಅವರು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ. ಆ ತರ್ತಕ್ಕಂಥದ್ದು ವಿಚಾರದಲ್ಲಿ ಅನಿರೀಕ್ಷಿತವಾಗಿ ಇವರ ಅಪೇಕ್ಷೆನೇ ಪಡೋದಿಲ್ಲ. ಆ ಥರದ್ದು ಧನಲಾಭ ಆಗ್ತಕ್ಕಂಥದ್ದು ಇರುತ್ತೆ. ಮತ್ತು ಶುಭದಾಯಕವಾಗಿರ್ತಕ್ಕಂಥದ್ದು ಅಂದರೆ ತಿರುಗಾಟ ಜಾಸ್ತಿ. ಅಶುಭದಾಯಕವಾಗಿ ಇರ್ತಕ್ಕಂಥದ್ದು ವಿಚಾರಗಳೆಂದರೆ ತಿರುಗಾಟ ಜಾಸ್ತಿ, ದುಷ್ಟ ಜನರ ಸಹವಾಸದಿಂದ, ಬಂಧು ಮಿತ್ರರಿಂದನೇ ಸಮಸ್ಯೆಗಳಾಗ್ತಕ್ಕಂಥದ್ದು. ಅಶುಭದಲ್ಲಿ ನೋಡಬೇಕಂದ್ರೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ನೋಡಬೇಕಂದ್ರೆ ಕೆಲವೊಂದಿಷ್ಟು ಸಮಸ್ಯೆ ಮೇ ನಂತರದಲ್ಲಿ ಮಿಶ್ರ ಫಲ ಇರುತ್ತೆ. ಮೊದಲನೇದಾಗಿ ಮಾರ್ಚ್ದಿಂದ ಮೇವರೆಗೂ ಸ್ವಲ್ಪ ಸಮಸ್ಯೆ ಇದೆ. ತದನಂತರ ಮೇದಿಂದ ಇವರಿಗೆ ಮತ್ತು ಅಕ್ಟೋಬರ್ವರೆಗೂ ಒಳ್ಳೆಯದಾಗಿರ್ತಕ್ಕಂಥದ್ದು. ಅಲ್ಲಿಂದ ಡಿಸೆಂಬರ್ನಿಂದ ಮತ್ತು ಯುಗಾದಿವರೆಗೂ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿರೋದ್ರಿಂದ ಇವರು ಏನು ಮಾಡಬೇಕಂದ್ರೆ ಇವರ ಗುರುವಿನ ದರ್ಶನ ಪಡಿತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇರುತ್ತೆ. ಮೊದಲನೇದಾಗಿ ಗ್ರಾಮ ದೇವತೆ ಮತ್ತು ಇವರ ಗುರುಗಳ ಸಲಹೆ ತೊಗೊಳ್ಬೇಕು. ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅಂದರೆ ಗುರುಗಳಿಗೆ ದರ್ಶನ ಮಾಡಿ ಗುರುವಿನ ಆಜ್ಞೆಯಂತಲೇ ಹೋಗಿದರೆ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರನ್ನ ಅಭಿವೃದ್ಧಿ ಏಳಿಗೆ ಅನ್ನೋದು ಆಗ್ತಕ್ಕಂಥದ್ದು ಇರುತ್ತೆ. ಈ ರಾಶಿಯಲ್ಲಿ ಇರ್ತಕ್ಕಂಥವ್ರ ಶುಭ ಸಂಖ್ಯೆ, ಶುಭ ದಿನಾಂಕ ಅಂದರೆ 1, 10, 17. ಶುಭವರ್ಣ ಅಂದರೆ ಕೆಂಪು, ಹಳದಿ ಮತ್ತು ಕೇಸರಿ. ಇವರಿಗೆ ಶುಭವರ್ಣ ಆಗತಕ್ಕಂಥದ್ದು ಇರುತ್ತೆ. ಇವರು ಗುರುಗಳ ಮಾರ್ಗದರ್ಶನದಲ್ಲಿ ಹೋಗಿದ್ದೇ ಆದರೆ ಸರ್ವತೋಸ್ವರೂಪದಿಂದ ಎಲ್ಲ ರೀತಿಯಿಂದ ಇವರಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು 100ಕ್ಕೆ 101ರಷ್ಟು ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.